ನನ್ನ ಮಗನೇ, ನಾನೊಂದ್ಕಿತ ಆ ಕಡೆ ನಿಂತ್ರೆ ನಾನೇ ಗೆಲ್ಬೇಕು, ನಂದೇ ನಡಿಬೇಕು. ಇಲ್ಲ ಗಿಲ್ಲ ಅಂದ್ರೆ ಈ ಕೋಲಾರ ಜಿಲ್ಲೆ ದಾಟೋ ಒಳಗೆ ನಿನ್ ಜೀವ ಬಿಡ್ಬೇಕು. ಸಾಮೇಲೆ ಭಯ ಇದ್ರೆ ಸರೆಂಡರ್ ಆಗೋ. ನಾ ಬೋಂಡ ಮಗಳೇ. ಅಯ್ಯ ನನ್ನ ಮಗನೇ, ಇಟ್ಕೊಂಡ್ಬರ್ರಿ ಮೇಡ ನನ್ನ ಬಂದ್ಬಿಟ್ಟಾರ ದೊಡ್ಡಗ. ಏನಿಲ್ಲ, ನೀನ್ ಆ ಕಡೆ ಹೋಗ, ನಾನು ಈ ಕಡೆ ಹೋಗ್ತೀನಿ. ಅಣ್ಣವ್ರ, ಏನೋ ತಿನ್ನೋ ಪದಾರ್ಥ ಕದ್ದು ತಿಂದ್ರೆ ತಪ್ಪಿಲ್ಲ ಅಂತೇಳಿ ಕೋಳಿ ಬಾಡ್ನ ಕದ್ದು ತಿಂದ್ಬಿಟ್ಟೆ. ಅದಕ್ಕೆ ಅವ್ರು ತಿನ್ಕೊಂಡ್ ಬರ್ತವ್ರೆ. ಯಾರನ್ನ ಬಂದು ಕಾಪಾಡ್ರಿ, ಇಲ್ಲಾಂದ್ರೆ ಅವರು ತಿಗಡು ಕಿತ್ತಾಕ್ತಾರೆ. ಅಯ್ಯೋ ಬರ್ತಾವ್ರೆ. ಅಯ್ಯಪ್ಪ, ಇನ್ನು ನನ್ನ ಕೈಯಲ್ಲಿ ಓಡಕ್ಕಾಗಲ್ಲ ಸ್ವಾಮಿ. ಅಯ್ಯ ನನ್ನ ಮಗನೇ, ನನಗೆನೆ ಯಾಮರ್ಸ್ತೀಯ? ಮಾಡ್ತೀನಿ, ಸಾಯಿ 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 ನನ್ನ ಮಗನೇ, ಸಾಯಿ ಸಾಯಿ. ಏನಪ್ಪ ಇದು? ನಾನು ನೋಡ್ದಾಗ ಇಲ್ಲೇ ಬಚ್ಚಿಟ್ಕೊಂಡಿದ್ನಲ್ಲ, ಎತ್ತೋಡೋದು. ಓಡ್ ಬಂದೆ, ಬಿಲ್ಡಪ್ ಕೊಟ್ಟೆ. ನನ್ನ ಮಗನೇ, ನೀನು 9 ತಿಂಗಳು ಗುಟ್ಟಿದೆ, ನಾನು 7 ತಿಂಗಳು ಗುಟ್ರು. ಇವತ್ತು ನಿನ್ ಕತೆ ಮುಗೀತನ್ಕೋ. ಹೌದು, ಇನ್ನ ಒಂದ್ ತಲೆಗೋ ಇಲ್ಲ ತಗಳ್ಬಾರ್ ಜಗ್ಗೋ ಬಿದ್ಬಿಟ್ರೆ ನೀರ್ಕೊಂಡ್ಬಿಡ್ತಾನೆ. ಅಯ್ಯೋ ಬೇಡಪ್ಪ, ನನ್ನ ತಲೆ ಮೇಲೆ ಬರ್ತದೆ, ಕೈಯೋ ಕಾಲ ಮುರಿಯನ. ಅಯ್ಯ ಕಳ್ಳನ ಮಗನೇ, ನನ್ ಕಣ್ಣೆ ತಪ್ಸಿದ್ಯಾ? ಇವತ್ ನಿನ್ ಕಿರಿ ತಪ್ಸಿಲ್ಲಂತೆ ನನ್ನ ಹೆಸರು ಕಾಟೇರನೇ ಅಲ್ಲ. ಅಣ್ಣವ್ರೆ, ನನ್ನ ಹೆಸರು ತಿಮ್ಮ ಅಂತೇಳಿ ನನ್ನ ಪಾಡಿಗೆ ನಾನು ಕುರುಗಿ ಮೇಯಿಸ್ಕೊಂಡಿದ್ದಿದ್ರೆ ಈ ರಾಮಾಯಣನೇ ಇರ್ತಾ ಇರ್ಲಿಲ್ಲ. ಆದ್ರೆ ಇರ್ಲಾರ್ದೆ ಇರುವೆ ಬಿಟ್ಕೊಂತಾರೆ ಅಂತ ನೋಡಿ, ಹಂಗೆ ನಾನು ನಮ್ಮ ಅಪ್ಪನ್ಕ ಅಪ್ಪ ಗಡ್ಡುಗಳು ಮಿಶಿಗಳು ಬಂದಿದೆ, ಮದುವೆ ಮಾಡು ಅಂತ ಹೇಳ್ದೆ ಅಷ್ಟೇ. ಆವಾಗ ನಮ್ಮ ಅಪ್ಪ ಮಾಡಿದ್ರೆ ನೋಡು, ಮದುವೆ ಬೇಕಾ ಅಂತ ಮೆಣಸಿಗೆ ಹೋಗಿ ಹಾಕಿದ್ರು. ಅದಕ್ಕೆ ನಾನು ಕೋಪ ಮಾಡ್ಕೊಂಡು ನಾನು ಮದುವೆ ಮಾಡ್ಕೊಂಡೆ ನಿಮ್ಮ ಮನೆಗೆ ಬರೋದಂತ ಗೊಣ್ಣೆ ಸೀದ್ ಬಿಸಾಕ್ಬಿಟ್ಟು ಪಕ್ಕದೂರ್ಗೆ ಹೋಗಿ ಎಣ್ಣೆಗಳು ಹುಡುಕ್ತಾ ಇದ್ದೆ. ಅವಾಗ ಎಲ್ಲೋ ಮಟನ್ ಸರ್ ಬುಲಗಮಲು ಬರ್ತದಲ್ಲಪ್ಪ. ಓಂ ಪಟ್ಕೋ ಪಟ್ಕೋ ಪಾಣಿ, ಪಿಟ್ಕೋ ಪಿಣಿ. ಈ ಮನೆಗೆ ಗಮಲ್ ಬರೋದು ಎಲ್ಲೈತಪ್ಪ? ಅಲ್ಲೈತೆ. ನನ್ನ ಅದೃಷ್ಟ ಯಾರಿದೆ ಅಂತ ಕಲ್ತದೆ. ಬಾಬಾ ಬಿಸಿ, ಹಾರಾದ್ರೆ ತಿನ್ಬೋದು. ಯಾವ್ದ ಕಳ್ಬೇಕಿದ್ದಂಗದೆ, ನನ್ನ ಮಗನ್ ಸಿಕ್ಲಿ ಮಾಡ್ತೀನಿ ಅದ್ರಕ. ಬಲೈತೆ ಬಾಡು ನಾಟಿ ಕೋಳಿದು ಇದ್ದಂಗದೆ, ಅದಕ್ಕೆ ಬಲಿ ಟೇಸ್ಟು. ಇನ್ನೂ 2 ಪೀಸ್ ಎತ್ಕೋಬೇಕಾಗಿತ್ತು. ನಂಗೇನು ನೋವು. ಏನ ಮಾಡಿ ದೇಕ್ಕ ಬಂದ್ಬಿಡೋಣ. ಹಿಂಗೆ ಎತ್ಕೊಂಡೋಗಿರಲ್ಲ. ಅದ್ಭುತ. ಅಣ್ಣೋ, ಏನಣ್ಣ ಸಮಾಚಾರ? ಯಾರಿವನು ಹೊಸ ಮುಸುಳಿ ನಮ್ಮೂರಲ್ಲಿ? ಏನೋ ಒಲೆ ಮೇಲೆ ಬೇಯ್ತೈತೆ, ಬಲಗಮಲ್ ಬರ್ತದೆ. ರಾತ್ರಿದು ಬಡ್ಬೇಳೆ ಸಾರು, ಅಲ್ಲಲ್ಲ ಅವರೇ ಬೇಳೆ ಸಾರು, ಸ್ವಲ್ಪ ಟೇಸ್ಟ್ ಬರಲಿ ಅಂತ ಚಿಕನ್ ಮಸಾಲ ಹಾಕಿ ಬೇಯಿಸ್ತಾ ಇದ್ದೀನಿ. ಹೌದಾ? ರೂಪಾಯಿಗಳು ಕೊಟ್ಟು ತಂದ್ಬಿಟ್ಟು ಇವನ್ ಕೊಟ್ಬಿಟ್ರು, ನಾವೇನು ತಿನ್ನೋದು? ಅದ್ ಸರಿ, ಯಾರು ನೀನು? ಇಲ್ಲೇನ್ ಕೆಲ್ಸ? ನನ್ನ ಹೆಸರು ತಿಮ್ಮ ಅಂತೇಳಿ ಮದುವೆ ಮಾಡ್ಕೊಳ್ಬೇಕಂತ ಆಸುಟ್ಟಿ ಇವ್ರಿಗೆ ಬಂದೆ. ಎಲ್ಲಿ ಇವರ ಗೆಣಗ್ಲೆ ಕಾಣಿಸ್ತಾ ಇಲ್ಲ. ಹಿಂಗೆ ಕೆಳಗಡೆ ಬೀದಿಕ್ ಹೋಗು, ಒಳ್ಳೊಳ್ಳೆ ಕೆಂಪು ಫಿಗರ್ಗಳು ಸಿಗ್ತಾರೆ. ಸರಿ. ಯಾರೋ ಫೋನ್ ಮಾಡ್ತಾವ್ರಲ್ಲಪ್ಪ. ಶಿಷ್ಯ ತಿನ್ಬೇಕಂತ ಬೊಲೆ ಹಾಸ್ಗೆ ಬನ್ನಿ ಆಗಿಲ್ಲ. ಏನು ಮಾಡೋದು? ಓದ್ತಾವನೆ.
ಅಲ್ಲೆಲ್ಲ ಹೆಂಗೆ ನನ್ನ ಬಟ್ಟೆ ನಂಗೆ ಸುಳ್ಳು ಹೇಳ್ತೀಯಾ ಮಾಡ್ತೀನಿ ನಿಂಕ ಲೋ ಮಚ್ಚ ನನಗದೆಲ್ಲ ಗೊತ್ತಿಲ್ಲ ಮಚ್ಚ 2 ಬಿಯರ್ ಎತ್ಕೊಂಬ. ಅಯ್ಯೋ ಚಿಕನ್ ಸರ್ ಕಾಣಿಸ್ತಲ್ಲಪ್ಪ. ಹಾಳಾಗೋರು ಅವನ್ ಮಕ ಮುಚ್ಚ, ಅವನ್ ನೆಗದು ಬಿದ್ದೋಗ, ಅವನ್ ಗಂಟ್ಲ ಗಡ್ಡೆ ಹೇಳ, ಅವನ್ ಎಣದ ಮೇಲೆ ಒತ್ಕೊಂಡೋಗ. ನಾನು ಚಿಕನ್ ಸಾರ್ ಎತ್ಕೊಂಡು ಹೋಗ್ಬಿಟ್ಟಾರಲ್ಲಪ್ಪ, ಅವ್ರು ಬರ್ಬರ್ಗ್ ಬಂದು ಬಾಯಿಸ್ಕೊಂಡೋಗ. ನಾನು ಚಿಕನ್ ಸಾರ್ ತಿಂದವ್ರು ಹೊಟ್ಟೆ ಸಿಗ್ಲ. 3 kg 3,500 ಕೊಟ್ಟು ತಂದು ಮಾಡಿದ್ನಲ್ಲಪ್ಪ, ಒಂದು ಪೀಸು ತಿಂದಿರು ಎತ್ಕೊಂಡು ಹೋಗ್ಬಿಟ್ಟವ್ರೆ. ಹಾಳಾದವ್ರು ಬಿರೆ ಒಲೆ ಮಾತ್ರ ಉರಿತೈತಲ್ಲಪ್ಪ. ಎಲ್ಲಿ ಎತ್ಕೊಂಡು ಹೋಗಿದ್ದೀರಲ್ಲೇ, ತಂದು ಕೊಡ್ರು ಹೋಯ್ತಲ್ಲಪ್ಪ ಚಿಕನ್ ಸಾರು. ಅವನ್ ಕಣ್ಣಿಮ್ರೆಗ, ಅವನ್ ಕೈ ಕಾಲು ಬಿದ್ದೋಗ. ಹಲೋ ಮಚ್ಚ, ಯಾರೋ ಚಿಕನ್ ಸಾರ್ ಎತ್ಕೊಂಡು ಹೋಗ್ಬಿಟ್ಟವ್ರ ಮಚ್ಚ. ಒಂದು ಪೀಸು ಮಡಗಿಲ್ಲ, ತಪ್ಪಲೆ ಕೂಡ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಯಾರೋ ಏನೋ ಗೊತ್ತಾಗ್ತಾ ಇಲ್ಲ. ನಾನು ಬಂದ್ರೆ ತಿನ್ಬಿಡ್ತೀನಿ ಅಂತ ನಾನು ಮಜ್ಜಿ ಪಿಂಡ ಇದ್ರೆ ತಾನೇ ತಿನ್ನಾಕ. ಶಿಷ್ಯರು ಬಲು ಟೇಸ್ಟು, ಟೇಸ್ಟು. ಗೊತ್ತಾಯ್ತು, ನನ್ಗಿವಾಗ ಗೊತ್ತಾಗೈತೆ. ಅವನ್ದೇ ಈ ಕಿತಾಪತಿ. ಎಲ್ಲಿದ್ಯಲ್ಲೇ? ಗುಡ್ ಬೆಳೆಸೋರು ಅಲ್ಲಲ್ಲ, ಅವರೇ ಬೆಳೆಸೋರಲ್ಲಿ ಬರ್ರಂಗಗಳು ಏನು ಬಂತು ನಾ ಕಾರಣಪ್ಪ. ಗುಂಡಿಕಾಯಿ ಇಲ್ಲಿ ಅದೇ, ಈರುಳ್ಳಿಗಳು ಇಲ್ಲಿ ಅದೇ. ಚೆನ್ನಾಗದೆ ಅಂತ ಚೆನ್ನಾಗಿ ತಿಂದಿದ್ದಾನೆ ಅವನು. ದುಡ್ಡು ಕುಡ್ದು ಕೈಯ ಕಾಲ ಮುರ್ದಿಕ್ಬೇಕ ಅವನ್ಕ. ಕಾಲುಗಳು ನೀವ್ಯಾರು ತಿನ್ಬಾರ್ದು, ಇಲ್ಲಂದ್ರೆ ತಲಕೈ ಅದ್ರ ಬರ್ತದೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ರಿ. ರೆಡ್ ಕಲರ್ ಶರ್ಟ್, ಕಾಫಿ ಕಲರ್ ಪ್ಯಾಂಟು, ಬಿಡ್ಕುಡ್ದ ಅವನಿವತ್ತು. ಏನಂಗ್ ಗಿರ್ಗುಡ್ಕೊಳ್ತೀಯ, ನಿಂಗೂ ಎಪ್ಪಿಸ್ಕೊಡ್ತೀನಿ ಬಾ. ನನ್ನ ಮಗನಲ್ಲಿ ನಮ್ಮೂರ್ ಬಂದ್ಬಿಟ್ಟು ನನಗೇನೆ ಭಿಕ್ಷೆ ಆಗ್ತಾ ಇದೆಯಾ ನೀನು? ಇವತ್ತಿನ ಅಡ್ಡಡ್ಡ ಉದ್ದುದ ಸಿಳಿ ನಮ್ಮೂರ್ ಊರ್ ಬಾಗಿಲಿಗೆ ತೋರಣ ಕಟ್ಟಿಲ್ಲ ಅಂದ್ರೆ ನನ್ನ ಹೆಸರು ರಾವಣನೇ ಅಲ್ಲ ಲೇ. ಅಯ್ಯಪ್ಪ, ಅಯ್ಯೋ ನನ್ನ ಮಗನೇ ಪುಸುಕ್ ಅಂತ ಎಗರಿಬಿಟ್ಟೆನಾ? ನಿಂತ್ಕೋ. ರೆಡ್ ಶರ್ಟು, ಕಾಫಿ ಪ್ಯಾಂಟು, ನೀನೇ ನಾ ಕೋಳಿ ಬಡ್ಕೊತಿರೋದು. ನಿಮ್ಮ ತಾಯಿನ ನಾನೆಲ್ಲ ಬಿಟ್ಬಿಡೋಣ, ಹುಚ್ಚ ಅರ್ಜೆಂಟ್ ಬಿಡೋಣ. ಆಯ್ತು, ಅಟ್ಟು ಬಿಡುವಾಗ ಚಿಕನ್ ಸಾರು ಎಲ್ಲ ಒಂದ್ ಮಗ್ದೋನೆ ನನ್ನೇ ಮರ್ಸ್ಬಿಟ್ಟ ನೀನು. ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ನಾನು ನನ್ನ ಮಗ. ತಲ್ಕನ್ ಗುಂಡಿಗೆ ಬೋಲೆ ಚೆನ್ನಾಗೈತೆ ಅಂತ ತಿನ್ಬಿಟ್ಟು ನೀರೇ ಕುಡ್ದಿಲ್ಲ. ಅದಕ್ಕೆ ಇರ್ಬೋದು ನಾನು ನೀರುಗಳು ದಮ್ಮಿಗಳು ಆರೋಗ್ಯ ಇರೋದು. ಇವಾಗೇನಪ್ಪ ಮಾಡೋದು, ನೀರು ಕುಡಿಬೇಕು. ಆ ಊರಿಗೆ ಹೋಗಿ ಯಾರನ್ನ ಕೇಳೋಣ, ಕೊಡ್ತಾರೆ. ಒಟ್ಟು ತುಂಬ ಕುಡಿದು ಬಿಡೋಣ. ಎಲ್ಲವನು ಅಯ್ಯಪ್ಪ, ಹಿಡ್ಕೊಳ್ರ ಅವನ್ನ. ಏನಪ್ಪ ಇದು ಗಾಶರ, ನಾನು ಬಂಡವಾಳ ಊರವ್ರಿಗೆಲ್ಲ ಗೊತ್ತಾಗ್ಬಿಟ್ಟಂಗದೆ. ಸಿಕ್ಕಿದ್ರೆ ಸಂಬಳಗಳು ಉಡ್ಸಾಕ್ತಾರೆ. ಅವನ ಅವನು ಗಿಲ್ಲರ್ ಕರ್ಮಿದ್ದಂಗ ಅವನೇ. ಅದಕ್ಕೆ ಎಲ್ಲರ ಕಣ್ ತಪ್ಸವನೆ. ಎಲ್ಲಿದ್ರ ಮಚ್ಚ, ಬರ್ರೋ. ಏನಪ್ಪ ಇದು ಗಾಶರ, ಇವಾಗ ಯಾಯ ಮಾಡಕ್ ಬರ್ತೈತೆ? ಬೆಳಕಿನ ಹೋದ್ನಲ್ಲ, ಇಲ್ಲ ಓಡಿ ಬಂದಿದ್ರಕ್ಕೆ ಇರ್ಬೋದು. ತಿಂದಿರೋ ಕೋಲ್ಬಾಡು ಎಲ್ಲ ಅರ್ಗೋಗಿರೋದು. ಇಲ್ಲಾಂದ್ರೆ ಆ ಬಂಡ ಮೇಲಿಂದ ದುಮ್ಕಿರೋದಕ್ಕೇನೋ. ಅಯ್ಯೋ ಬರ್ತವ್ರಲ್ಲಪ್ಪ. ಅಯ್ಯೋ ಏನಕ್ಕೆ ಇವಾಗ ಅರ್ಜೆಂಟ್ ಆಗ್ಬೇಕಾ? ಏನಕ್ಕೆ ಅರ್ಜೆಂಟ್ ಆದ್ರೂ ಬಿಡ್ತಾ ಇಲ್ಲಲ್ಲಪ್ಪ ಇವರು. ಹೊಟ್ಟೆ ಗುರುಗಳ ಅಂತದಲ್ಲಪ್ಪ, ಏನಂತ ಇಲ್ಲ ಆಗಲ್ಲ. ಯಾವನ ಅವ್ನು ಬಚ್ಚಾಗ ಬೇದಿ ಹೊಡಿತಾ ಇರೋನು?
ಯಾರೋ ನೀನು ಏನೋ ತಿಂದೆ ಒಟ್ಟಿಗೆ ಹೇಳಕ್ಕ ಇನ್ನೆಲ್ಲಿ ಜಾಗ ಸಿಕ್ಕಿಲ್ಲೇನೋ ಅತ್ತೆತನ ಕತ್ತರಿಸ್ಕೊಂಡು ಹಾಳಾಗ ಹೋಗೋ. ಅಣ್ಣ ಇರೋಣ ಇಷ್ಟು ಕೊನೆಗೆ ತಳ್ಕೊಳಕ್ಕೆ ಬಂದ್ಬಿಟ್ಟಿರೋಣ. ಇನ್ನ ಇಲ್ಲೇ ಕುಕ್ಕರಿಸಿದ್ಯೇನೋ. ಇರೋಣ ಬಂದ್ಬಿಡ್ತು ಇರೋಣ. ಅಯ್ಯೋ ನನ್ನ ಮಗನೇ ಅತ್ತೆತನ ಹಾಳಾಗ ಹೋಗೋ ಹೋಗೋ. ಎಲ್ಲ ಪ್ಯಾಂಟಿಗೆ ಮೆತ್ಕೊಂತದಲ್ಲಪ್ಪ. ಯಾರ ಪುಣ್ಯಾತ್ರ ನೀರು ಇಲ್ಲೇ ಮಾಡ್ಕೊರಲ್ಲಪ್ಪ, ಯಾರಲ್ಲ ಅನ್ಸುತ್ತೆ. ತಳ್ಕೊಂಡ್ಬಿಡೋಣ. ಅಯ್ಯಪ್ಪ, ಅಯ್ಯೋ ನನ್ನ ಕೈ ಮುಳೆ ಮುರ್ದೈತಲ್ಲಪ್ಪ. ಸೋಮಾನ್ ಸೈಲೆಂಟ್ ಆಗಿರೋ ಸಿಂಹ ನಾನು. ವೈಲೆಂಟ್ ಆದ್ರೆ ಮೊದಲೆಟ್ ಆಮೇಲೆ ಮಾತ್. ಅದೇ ನನ್ನ ಗತ್ತು. ಬಕೀಟ ನಿಮ್ಮ ಅಪ್ಪಂದು ಎತ್ಕೊಂಡು ಹೋಗ್ತಾ ಇದೆಯಾ? ಸಿಕ್ಕದೇನೋ ಅವನು ಸಿಕ್ಕಿದ್ರೆ ಗೊತ್ತಾಗ್ತದೆ. ನಡಿ ಹೆಂಗ್ ಹೋಗೋಣ. ಮಗನೇ ಹೊಡೆದ್ರೆ ಒಂದೇ ಏಟು. ಕತ್ತ ಮೇಲೆ ತಲೆ ಇರಲ್ಲ, ತಲೆ ಮೇಲೆ ಜುಟ್ಟಿರಲ್ಲ. ಬೋಡ್ಸ್ಬಿಡ್ತೀನಿ. ಅಯ್ಯೋ ನನ್ನ ಮಗನ ನೀನು. ಅಯ್ಯಯ್ಯೋ ಸಿಕ್ಕಾಕೊಂಡಲ್ಲಪ್ಪ. ಏಯ್ ನಿಂತ್ಕೊಳ್ಳಲಿ. ಅಯ್ಯೋ ಡಾಕ್ಟ್ರೇ 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 ಅಣ್ಣ ಡಾಕ್ಟ್ರ್ ಎಲ್ಲವ್ರೆ? ನಿನ್ ಕಣ್ಗುಡ್ಡೆಗಳಿಗೆ ದೇವ್ರ ತರ ಕಾಣಿಸ್ತಾ ಇದೀನ, ಗಡ್ಗಂಬಿ ತರ ನಿಂತಿದ್ದೀನಿ ತಾನೆ. ಓ ತಪ್ಪಾಯ್ತು ಡಾಕ್ಟ್ರೆ, ನೀವೇನಾ ಡಾಕ್ಟ್ರು? ಡಾಕ್ಟರ್ ಅಂದ್ರೆ ಬಿಳಿ ಕೋಟ್ ಹಾಕಿರ್ತಾರಲ್ವಾ, ನೀವು ನೋಡಿದ್ರೆ ಬಿಳಿ ಕೋಟ್ ಹಾಕಿಲ್ಲ. ಕನ್ಫ್ಯೂಸ್ ಆಯ್ತು ಡಾಕ್ಟ್ರೆ. ಓ ಅದಾ, ನಿನ್ನ ನೆಂತಿ 3 ಮೊಳ ಮಲ್ಗೆ ತಗೋಬರ ಕೇಳಿದ್ಲು. ನಾನು ಮರ್ತಾ ಇದ್ದೆ, ಅದಕ್ಕೆ ಕೋಪ ಮಾಡ್ಕೊಂಡು ಎಲ್ಲೋ ಬಚ್ಚಿಗೆ ಬಿಟ್ಟವಳೆ. ಈ ಹೆಂಗ್ಸರ ಹಿಂಗೆ ಬಿಡಿ ಡಾಕ್ಟ್ರೆ. ಹೋಗ್ಲಿ ಇವ್ನು ಉಳಿಸ್ಕೊಡಿ ಡಾಕ್ಟ್ರೆ, ಉಳಿಸ್ಕೊಡಿ. ಉಳಿಸ್ಕೊಡಿ ಅಂತ ನೀನ್ ಎದೆ ಮೇಲೆ ಇಟ್ಕೊಂಡಂಗಿದ್ಯಾ? ಮೊದ್ಲು ಬೆಡ್ ಮೇಲೆ ಮಲ್ಸ್ ನಡಿ. ಸರಿ ಡಾಕ್ಟ್ರೆ. ನೋಡಿ ಡಾಕ್ಟ್ರೆ. ಹಾ? 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 ಏನಪ್ಪ ಇದು ಗಾಚಾರ? ಆರ್ಟ್ ಹೊಡ್ಕೊಂತೈತೆ. ಹಾ ಹೊಡ್ಕೋತೈತೆ. ಡಾಕ್ಟ್ರೆ ನನ್ಗೇನೋ ಡೌಟು ಡಾಕ್ಟ್ರೆ, ನೀವು ಡಾಕ್ಟರ್ ಅಲ್ಲ ಅಂತ. ಯಾರು ಹೇಳಿದ್ದು? ಎತ್ತಳಿದ್ದು ಕರ್ಕೋಬ ಅವ್ರನ್ನ. ಡಾಕ್ಟರ್ ಅಂದ್ರೆ ಹಾರ್ಟ್ ಬೀಟ್ ನ ಚೆತಸ್ಕೋಪ್ ಅಲ್ಲಿ ಚೆಕ್ ಮಾಡ್ತಾರೆ. ನೀವು ನೋಡಿದ್ರೆ ಎದೆ ಮೇಲೆ ಕಿವಿ ಇಟ್ಟು ಚೆಕ್ ಮಾಡ್ತಾ ಇದ್ದೀರಾ. ನನ್ಗೇನೋ ಡೌಟು ಡಾಕ್ಟ್ರೆ. ಅದಾ ಚೆತಸ್ಕೋಪ್ ಅಲ್ಲಿ ಶೆಲ್ಗಳು ಡೌನ್ ಆಗೋಗುತ್ತೆ. ನಾಳೆ ಶೆಲ್ಗಳು ತಗೋ ಬರ್ತೀನಿ. ಇವಾಗ ಏನಾಯ್ತು ಹೇಳಿ ಇವಾಗ ಇವನ್ಕ. ಏನಂತ ಹೇಳಿ ಡಾಕ್ಟ್ರೆ? ಅದು ಏನದು? ನೀನ್ ಎಂತ ಏನಾದ್ರು ಜಾಡ್ಸಿ ಹೋದ್ಲಾ? ಇವಾಗ ನೀವು ನಿಜವಾಗ್ಲೂ ಡಾಕ್ಟ್ರೆ ಒಪ್ಕೊಂಡೆ. ನಿಜವಾಗ್ಲೂ ಡಾಕ್ಟ್ರೆ ನೀವು. ವಾಟು ಇಲ್ಲ ಪುಟ್ಟು ಇಲ್ಲ. ಇವನ್ನ ನನ್ನ ಹೆಂಡತಿ ಗಯಾಳಿ ಗೌರಮ್ನು ಮಗಳು ಮುನಿಯಮ್ಮನು ಇಬ್ರು ಸೇರ್ಕೊಂಡು ಚೆನ್ನಾಗಿ ರುಬ್ಬಾಕವ್ರೆ. ಗೊತ್ತಾಯ್ತು ಬಿಡು, ಅದಕ್ಕೆ ಇನ್ ಪಾರ್ಟ್ಸ್ ಎಲ್ಲ ಚಟ್ನಿ ಆಗೋಗಿರೋದು. ಹ್ಞೂ ಡಾಕ್ಟ್ರೆ. ನೋಡಕ್ಕ ತಂಗಲ್ಗ ಅವನು ಏನ್ ತೊಂದ್ರೆ ಕೊಟ್ನೆ ಏನೋ. ಅಯ್ಯೋ ತೊಂದ್ರೆ ಏನು ಕೊಟ್ಟಿಲ್ಲ ಡಾಕ್ಟ್ರೆ. ಪಾಪ ತಿನ್ನಕ್ ಅನ್ಬಿಟ್ಟು ನಮ್ ಟೊಮೊಟೊ ತೋಟದಾಗ 2 ಟೊಮೊಟೊವನ್ನು ಕಿತ್ಕೊಂಡ್ ತಿಂದಿದ್ದೆ ದೊಡ್ಡ ತಪ್ಪಾಗೋಯ್ತು. ಹಾ? ಅಯ್ಯೋ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ, ನೀವೇ ನೋಡಿ. ಹೆಂಗೋ ಆ ದೊಡ್ಡ ಮನುಷ್ಯ ಬಂದು ಕಾಪಾಡಿದ್ರು, ಇಲ್ಲಾಂದ್ರೆ ನನ್ನ ಕೈ ಕಾಲು ಮುದ್ದಾಕರು ಅಂತಂದು ಟೊಮೊಟೊ ಹಣ್ಣು ಕಿತ್ಕೊಂಡ್ ತಿಂದಿರೋ ತಪ್ಕ ನನ್ನ ಹೆಂಡ್ರು ಗೈಳಿ ಗೌರಮ್ನ ಹಗ್ಗ ಅಲ್ಲಾಡ್ಸ್ಕೊಂಡು ಹೊಡಿಲಿ ತಿರ್ಕೊಂಡು ಬೂಟ್ ಕಾಲಲ್ಲಿ ನೀನ್ ಒದ್ದಿಲ್ಲ ಅಂದ್ರೆ ನನ್ನ ಹೆಸರು ಗೈಳಿ ಗೌರಮ್ನೆ ಅಲ್ಲ, ಗೊತ್ತಾಯ್ತಾ ಅಂತ ರಾಕ್ಷಸಿ ರೂಪ ತಾಳಿ ಅವನ ಮೇಲೆ ಯುದ್ಧಕ್ಕೆ ಹೋಗಿ ಜುಟ್ಟುಗಳು ಇಟ್ಕೊಂಡು ಕೆಳಗಡೆ ಮೇಲೆ ಬಿದ್ದು ಸೋತದ್ಲು. ಆಮೇಲೇನು ಸೀನೆ ಚೇಂಜ್ ಆಗೋಯ್ತು ಡಾಕ್ಟ್ರೆ. ಅಕ್ಕೋ ಈ ಟಮಾಟೋ ವಿಷಯನೆಲ್ಲ ಬಿಟ್ಟಕ್ಕೋ, ನಿನ್ನ ಮಗಳಿದ್ರೆ ಹೇಳು, ಮದುವೆ ಮಾಡ್ಕೊಂತೀನಿ ಅಂತ ಈ ನನ್ನ ಮಗನ್ ಕೇಳಿದ್ದೆ ತಡ. ಅವಾಗ ನನ್ನ ಹೆಂಡ್ರು ಒಂದು ಕ್ಷಣ ಕೂಡ ಆಲೋಚನೆ ಮಾಡಿದೆ. ನನ್ನ ಮಗಳು ಗೊಂಬೆ ತರ ಅವಳೆ, ರಾಜನ್ ತರ ಮದುವೆ ಮಾಡ್ತೀನಂತ ನೈಸ್ ಮಾಡಿ ಮನೆ ಕರ್ಕೊ ಬಂದು ಮನೆ ತೋರಿಸಿ ಮೆಲ್ಲಿಗೆ ಗೇಟ್ ಚಿಲ್ಕ ಹಾಕಿ ಮೆಲ್ಲಿಗೆ ಕೂತ್ಕೊಂಡ್ಲು. ಅಷ್ಟೊತ್ತ ನನ್ನ ಮಗಳು ಮುನಿಯಮ್ಮನ್ ಬಂದು ಯಾರು ಇವನು ಅಮ್ಮ ಏನಾಯ್ತು ಅಂದ್ಲು. ಅವಾಗ ನನ್ನ ಹೆಂಡ್ರು ಈ ನನ್ನ ಗಡ್ಡಿಗ್ನು ಟೊಮೊಟೊ ತೋರ್ದಾಗ ಟೊಮೊಟೊ ತಿಂತಾ ಇದ್ನು. ಯಾಕೋ ಟೊಮೊಟೊ ತಿಂತಾ ಇದೆಯಾ ಕಿತ್ಕೊಂಡು ಅಂತ ಕೇಳಿದ್ಕ ನೀನ್ ಯಾರು ಕೇಳೋದು ಅಂದ್ಬಿಟ್ಟು ನಾನು ಜುಟ್ಟಿಟ್ಕೊಂಡು ಎಳ್ದು ಬಿಸಾಕದ್ ಅಂತ ಕೇಳ್ತಾ ಇದ್ರೆ ನನ್ನ ಹೆಂಡ್ರು ಎದ್ಬಿಟ್ಟು ಕಾಲಲ್ಲಿ ಒದ್ದಿ ಟೊಮೊಟೊ ತಿಂತೀಯ ನೀನು ನನ್ನ ಮಗನೇ ಟೊಮೊಟೊ ತಿಂತೆ ಅಂತೇಳಿ ಇಬ್ರು ಚೆನ್ನಾಗಿ ಸೇರ್ಕೊಂಡು ರುಬ್ಬಾಕಿ ಅವನ 2 ಕಾಲು ಅಗ್ಲ ಮಾಡಿ ಗೆಟ್ಕ ಡಿಕ್ಕಿ ಹೊಡೆದಿದ್ದಷ್ಟೇ ನೋಡಿ ಇವಾಗ ಡೆಡ್ ಬಾಡಿ ತರ ಬಿದ್ದವನೆ. ಓ ಮೈ ಗಾಡ್,
ಹಂಗಾದ್ರೆ ಒಂದು ಚಟ್ಪಟ್ ಏನಾ ನಿಮ್ಮ ಸ್ತ್ರೀಲಿಂಗಗಳು ಈ ಪುಲ್ಲಿಂಗನ ನಪುಂಸಕ ಲಿಂಗ ಮಾಡಕೈತೆ. ಅರ್ಜೆಂಟ್ ಆಗಿ ಆಪರೇಷನ್ ಮಾಡ್ಬೇಕು, ಇಲ್ಲಾಂದ್ರೆ ಕಷ್ಟ ಆಗ್ತೈತೆ. ಏನ್ ಕಷ್ಟ ಆಗ್ತದೆ ಡಾಕ್ಟ್ರೆ? ಗೊತ್ತಿಲ್ದೆ ಕೇಳಿದ್ರೆ ಗೋಮಾಳಿ ಕೂತ್ಬಿಡ್ತೀನಿ. ಸಾರಿ, ಎಷ್ಟಾಗ್ತದೆ ಡಾಕ್ಟ್ರೆ? ಬಾಯಲ್ಲಿ ಹತ್ರ ದೊಡ್ಡ ಹಾಸ್ಪಿಟ್ಲ್ಗೆ ಹೋದ್ರೆ ಜೋಬ್ ದೊಡ್ಡದಾಗಿರ್ಬೇಕು. ನಮ್ದು ಚಿಕ್ಕ ಹಾಸ್ಪಿಟ್ಲು, ಸಿಂಪಲ್ 10,000ದಾಗ ಆಗೋತೈತೆ. ಜೋಬಾಗಿದ್ರೆ ಹೇಳು, ಇವಾಗ್ಲೂ ನಾನು ಹೊಟ್ಟೆನ್ ಕೊಯ್ದು ಆಪರೇಷನ್ ಮಾಡಾಕ್ತೀನಿ. ಏನೋ ಮಾಡಿ ಡಾಕ್ಟ್ರೆ. ಏನ್ ಡಾಕ್ಟ್ರೆ ಫಿಗರ್ಗ್ಲಾ ನರ್ಸ್ಗ್ಲೇ ಕಾಣಿಸ್ತಾ ಇಲ್ಲ? ಅವ್ರ ಹೊಟ್ಟೆ ತುಂಬಿಸ್ಕೊ ಬರಕ್ ಹೋಗೋರೆ. ಆ ಹೊಟ್ಟೆ ಊಟ ಮಾಡ್ಕೊ ಬರಕ್ ಹೋಗೋರೆ. ಊಟ ತಿನ್ಕೊಂಡ್ ಬರಕ್ ಇನ್ನೇನು ಇವಾಗ ಬರ್ತಾರೆ. ಡಾಕ್ಟ್ರೆ, ಇವಾಗ ಸದ್ಯಕ್ಕೆ ನನ್ನ ಹತ್ರ 50 ರೂಪಾಯಿ ಐತೆ ಡಾಕ್ಟ್ರೆ. 50 ರೂಪಾಯ? 50 ರೂಪಾಯಿಗೆ ಒಂದ್ ಕ್ವಾರ್ಟರ್ ಐವರ್ಸ್ ಕೂಡ ಬರಲ್ವಲ್ಲಯ್ಯ. ನೀವು ಕುಡಿತೀರಾ ಡಾಕ್ಟ್ರೆ? ಯೋ, ಈ ಮನುಷ್ಯರು ಸಿಕ್ಕಿದ ಆಳು ಮೂಳು ಪಿಸ್ಕಿ ತಿಂದು ಬೆಳೆಸ್ಕೊಂಡ್ರೆ ಹೊಟ್ಟೆನ ಕೊಯ್ದು ಆಪರೇಷನ್ ಮಾಡುವಾಗ ಬರೋ ಗೊಬ್ಬಕ ಇರಕ್ಕಾಗ್ತೈತೆನ? ಯೋ, ಅದಕ್ಕೆ ಸ್ವಲ್ಪ ಕುಡಿತೀನಿ. ನಿಮ್ಗೆ 50 ರೂಪಾಯಿ ಐತೆ ಅಂತ ಸುಳ್ಳು ಹೇಳ್ದೆ ಡಾಕ್ಟ್ರೆ. ನನ್ನ ಹತ್ರ 500 ರೂಪಾಯಿ ಐತೆ ಡಾಕ್ಟ್ರೆ. ಆಯ್ತಲ್ಲ ಕಡೆ ದೊಂಗ ಮುಸುಡಿ ಪೆಂಗ. ಹಂಗಾದ್ರೆ ಅರ್ಜೆಂಟ್ ಆಗಿ ಹೋಗಿ ಒಂದ್ ಕ್ವಾರ್ಟರ್ ಐವರ್ಸ್, ಅರ್ಧ ಕ್ವಾರ್ಟರ್ ಓಲ್ಡ್ ಮಂಕು, 3/4 ಕೆಜಿ ಕಬಾಬ್ ತಗೋಬಾ. ಐವರ್ಸ್ ಓಲ್ಡ್ ಮಂಕು ಮಿಕ್ಸ್ ಮಾಡಿ ಅರ್ಧ ಕೆಜಿ ಕಬಾಬ್ ನೆಂಚ್ಕೊಂಡು ಆಪರೇಷನ್ ಮಾಡ್ತಾ ಇದ್ರೆ ಸತ್ತಿರೋ ಎಣ್ಣೆ ಕೂಡ ಎದ್ದು ಬಂದ್ಬಿಡ್ಬೇಕು. ಬೇಗ ಹೋಗು. ನಾನು ಅಷ್ಟೊತ್ಕ ಕೊಲ್ಮೆ ಅಂಗಡಿಗೆ ಹೋಗಿ ಮೊಚ್ಚಿನ ಚಾಕ ತೊಡ್ಸ್ಕೊ ಬರ್ತೀನಿ. ಮುಚ್ಚೇನು ಡಾಕ್ಟ್ರೆ? ಮೊಚ್ಚು ಆಪರೇಷನ್ ಮಾಡುವಾಗ ಮೂಳೆ ಅಡ್ಡ ಬಂದ್ರೆ ಕತ್ತರ್ಸಕ್ಕ. ಮತ್ತೆ ಮುಳ್ಳೆಗಳು ಕಟ್ಟಾಗೋದ್ರೆ ಹೆಂಗ್ ಜೋಡಿಸ್ತೀರಾ ಡಾಕ್ಟ್ರೆ? ಅದಾ ವೆರಿ ಸಿಂಪಲ್. ಈ ಡಬ್ಲನಲ್ಲಿ ಒಂದು ಹೊಲಿಗೆ ಹಾಕಿದ್ರೆ ಅದೇ ಕುಡ್ಕೊಂತ. ಡಾಕ್ಟ್ರೆ, ನನ್ಗೇನೋ ಡೌಟು. ನೀವು ಡಾಕ್ಟರ್ ಅಲ್ಲ ಅಂದ್ಬಿಟ್ಟು ನೀವು ಡಿಸ್ಚಾರ್ಜ್ ಮಾಡ್ಕೊಡಿ, ನಾನು ದೊಡ್ಡ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ನಾನು. ಹೌದಾ, ಸರಿ. ದೊಡ್ಡ ಹಾಸ್ಪಿಟ್ಲಿಗೆ ಹೋಗು. ಲಕ್ಷಗಳು ಸುರಿಬೇಕಾಗ್ತೈತೆ. ಹೋಗು, ಕರ್ಕೊಂಡೋಗು. ಡಾಕ್ಟ್ರೆ ಇನ್ನೊಂದು 2,000 ಕೊಡ್ತೀನಿ ಡಾಕ್ಟ್ರೆ, ಉಳಿಸ್ಕೊಡಿ ಡಾಕ್ಟ್ರೆ. ಹಂಗಾದ್ರೆ ನಾನು ಹೇಳಿದ್ದೆಲ್ಲ ತಗೋಬ, ಹೋಗು. ಆಮೇಲೆ ನೋಡು ನನ್ನ ಪವಾಡ. ಸರಿ ಡಾಕ್ಟ್ರೆ. ಹಾ, ಹೋಗು. ಹಂಗೆ ಹೇಳಿಕಾಯ್ದು ಉಪ್ಪಿನಕಾಯಿ ತಗೋಬಾ, ಪಿತ್ತಕ್ಕೆ ಒಳ್ಳೇದು. ಹಾ, ಹೋಗು. ಆಯ್ತು ಡಾಕ್ಟ್ರೆ. ಹಾ, ಹೋಗ್ತಾನೆ. ಆಯ್ ಗೂಗಲ್, ಇವತ್ತು ನನ್ನ ಅದೃಷ್ಟಕ್ಕೊಂದು ಕೇಸ್ ಸಿಕ್ಕಿದೆ. ಅದನ್ನ ಗೆಲ್ಸೋ ಜವಾಬ್ದಾರಿ ನಿಂದೆ. ಡಿಯರ್ ಗೂಗಲ್, ಇವಾಗ ನನ್ನ ಹತ್ರ ಒಂದು ಪೇಷಂಟ್ ಬಂದಿದ್ದಾನೆ. ಅವನು ಕೋಮಾದಲ್ಲಿದ್ದಾನೆ. ಅವನಿಗೆ ಇವಾಗ ಏನ್ ಮಾಡ್ಬೇಕು? ಅವನ ಕುತ್ತಿಗೆ ಕೆಳಭಾಗದಲ್ಲಿ ಗೆಲ್ಲಬೇಕು. ಸರಿ ಗೂಗಲ್, ಗೆಲ್ಲಿದೆ, ಜ್ಞಾನನೇ ಬಂದಿಲ್ಲ. ಅಕ್ಕಪಕ್ಕದಲ್ಲಿ ನೀರಿದ್ದರೆ ಅವನ ಮುಖದ ಮೇಲೆ ಪುಳಿಕಿಸಿ. ಸರಿ ಗೂಗಲ್. ಮೋ ಯಾವ್ದೋ ಕುರ್ಪಟ್ಲೆ ಹುಚ್ಚ ಹೋಯ್ತೈತೆ ನೋಡಮ್ಮ, ಆ ಕಡೆ ತರ್ಮ. ಹಾ, ಸೂಪರ್ ಗೂಗಲ್, ಅವನಿಗೆ ಜ್ಞಾನ ಬಂದ್ಬಿಡ್ತು. ಓಕೆ, ಥ್ಯಾಂಕ್ ಯು. ಈಗ ಅವನಿಗೆ ಮತ್ತು ಬರೋ ಇಂಜೆಕ್ಷನ್ ಹಾಕಿ ಹಾ, ಯಾವ ರೀತಿ ಆಪರೇಷನ್ ಮಾಡಬೇಕು ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸರ್ಚ್ ಮಾಡಿ ಆಪರೇಷನ್ ಮಾಡಿ. ಬದುಕಿದರೆ ಬಿರಿಯಾನಿ ಕೊಡಿಸಿ, ಸತ್ತರೆ ಸ್ಮಶಾನಕ್ಕೆ ಕಳಿಸಿ. ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಮ ಮೊಬೈಲ್ಗೆ ರೀಚಾರ್ಜ್ ಮಾಡಿ ಗುಲ್ಡು ನನ್ನ ಮಗನ. ಇದೇ ನಾನು ಇಲ್ಲಿದ್ದೀನಿ ನಾನು. ಏ ಮಲ್ಕೋ, ನಿನ್ಗೆ ಆಪರೇಷನ್ ಮಾಡ್ಬೇಕು, ಮಲ್ಕೋ. ಆಪರೇಷನ್ ಮಾಡಕ್ಕೆ ನಂಗೇನಾಗಿದೆ ತೀಪು? ಹೇಳಿದ್ರೆ ದಿಗಿಲ್ ಬಿದ್ದಾಗ್ತೀಯಾ? ಮಲ್ಕೋ, ಇಂಜೆಕ್ಷನ್ ಹಾಕ್ಬೇಕು. ನಿನ್ ಕೈ ಮುಗಿತೀನಿ ಸಾ, ನಿನ್ ಕಾಲ್ ಮುಗಿತೀನಿ ಸಾ, ಬಿಟ್ಟು ಬಿಡಿ ಸಾ, ನಾನು ಮನೆಗೆ ಕೊಡ್ತೀನಿ ಸಾ. ನಿನ್ನಿಂದ ನನಗೆ 10,000 ಅಧಿಕ ಬರ್ತೈತೆ. ಅಂಥದ್ರಲ್ಲಿ ನಿನ್ನ ಬಿಟ್ರೆ ನನ್ ಕ್ಲಾಸ್ ಆಗಲ್ಲ. ಸಾ, ಇದು ಹೂಗಳು ಕುಟ್ಟ ಸೂಜಿನ ಇಲ್ಲ ಬಟ್ಟೆಗಳು ಒಳ್ಳೆ ಸೂಜಿನ ಸಾ? ಎರಡೂ ಅಲ್ಲ, ಹಸುಗಳ್ಗೆ ಹಾಕೋ ಸೂಜಿ. ಇದೇನು ಹಸಿರು ಸಾ? ಹಾ, ಇದೆ. ಹಾ, ಹೆಂಗಾಕ ಸಾ? ಹಾ, ಹೆಂಗಾಕ ಸಾ? ಅಯ್ಯೋ, ಯಾರಾದ್ರೂ ಹಿಡ್ಕೊಳ್ರಿ ಅವನ್ನ. ಅಣ್ಣ ಬಿಟ್ಟು ಬಿಡೋಣ, ನಿನ್ ಕೈ ನನ್ನ ಮಗನೇ ಪುಷಟಿ ತಿನ್ನ ಧರ್ಮಛತ್ರ. ನಾನು ಕಾಸಿಲ್ಲ ಅಂದ್ರೆ ಏನ್ಕೋ ತಿನ್ಬೇಕು? ಬಾರೋ ಅಣ್ಣ ಬಿಡೋಣ, ಅಣ್ಣ ಗಾಜು ನುಚ್ಚಿ ನಿನ್ ಸಾಲ ಗ್ಲಾಸ್ ಕಾಳುಗಳವ್ರೆ ಬಾಚಿನ ನೀನು. ಬಿಡೋಣ. ಎದ್ದೇಳು ಚಿನ್ನ, ಬಬ್ರಷ್ಟು ಕಿಳ್ಬೇಕು. ಲಡ್ಡು ಬೇಕಾ ನನ್ನ ಮಗನೇ? ಬರ್ಬಿ ಬೇಕಾ? ಬೇಕಾ ನನ್ನ ಮಗನೇ? ತಗೋ ತಿನ್ನೋ ನನ್ನ ಮಗನೇ. ಆಲ್ಕೋ ತಿನ್ನೋ, ಕಲರ್ ಆಲ್ಕೋ ತಿನ್ನೋ, ತಿನ್ನೋ ನನ್ನ ಮಗನೇ. ಪಾಪ ಹೊಡಿತಾರ ಇಲ್ಲಿ ಕಾಣಿಸೋ ಎಲ್ಲ ಒಂದೊಂದು ಪೀಸ್ ತಿನ್ಬಿಟ್ಟು 30 ಮೈಸೂರು ಪಾಕು, 30 ಅನಿಕೆ, 25 ಕೇಕ್ ತಿನ್ಬಿಟ್ಟು ಮುಳಾಜಿಲ್ದ್ರೆ ಕಾಸ್ಕೊಂಡು ಹೋಗ್ತಾನೆ. ಬೇಕಾ ಬಿಡಯ್ಯ, ಕೊಡ್ತೀಯಾ? ಎತ್ತೋಣ, ಒಂದೊಂದ್ಸಲಿ ಕಾಣಿಸ್ಕೊಂಬಾರ್ದು. ಕೊಟ್ಟಿದ್ಯಾ ಅಣ್ಣ? ನಿನ್ನ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲಣ್ಣ. ಹೋಗ್ಲಿ, ನಿನ್ನ ಮಗಳಿದ್ರೆ ಅಣ್ಣ, ಮದುವೆಯಾಗಿ ನಿನ್ನ ಋಣ ತೀರಿಸ್ತೀನಿ. ಅಣ್ಣ, ನಾನು ತಪ್ಪಾಯ್ತು, ಬಿಟ್ಬಿಡೋಣ. ಮಗನೇ, ಮಗಳು ಬೇಕಾ ನಿಂಕ? ಮಗಳು ಅಣ್ಣ,
ನಾನು ಮದುವೆನೇ ಮಾಡ್ಕೊಳ್ಳಲ್ಲ, ಬಿಟ್ಬಿಡೋಣ ಪ್ಲೀಸ್ ಅಣ್ಣ, ಬಿಟ್ಬಿಡೋಣ. ಎಲ್ಲೇನು ಹೋಗ್ಲಿ ಸಹಾಯ ಮಾಡಿದ್ರೆ ಸಂಬಂಧ ಬೆಳ್ಸಕ್ ನೋಡ್ತಾನೆ ನನ್ನ ಮಗನು. ಈ ನನ್ನ ಮಗನಿಗೆ ಅನ್ನ ನೀರು ಹಾಕ್ತಿರ ನಾಳೆ ಬೆಳಿಗ್ಗೆ ಗಂಟೆ ಕಟ್ಟಾಕೈ ನನ್ನ ಮಗನ್ನ. ಮಗಳು ಬೇಕಾ? ಮಗಳು ಇಲ್ಲೇ ಸಾಯಿ ನನ್ನ ಮಗನೇ. ಯಾಕೋ ಇವನ್ನ ಕಟ್ಟಾಕಿರೋದು? ಇವನ ಹೇಳ್ಬೇಕ ಕತೆ ಒಂದು. ಇವ್ನ ಕಣ್ಣು ಕಾಣಿಸೋ ಎಲ್ಲ ಕಲರ್ ಕಲರ್ ಕೇಕ್ಗಳು, ಸ್ವೀಟ್ ಐಟಮ್ಸ್ ಎಲ್ಲ ಒಂದು ದೊಕ್ಕೆಗೆ ದುರ್ಸ್ಕೊಂಡು ನಮ್ಗೆ ಅದು ಕೊಡು ಇದು ಕೊಡು ಅಂತ ತಲೆ ತಿನ್ನೋ ಗಂಟ ತಿಂದು ಕಾಸು ಕೊಡ್ದಿರ ಓಡೋಗ್ತಾ ಇದ್ದ. ಅದಕ್ಕೆ ಕರ್ಕೊಂಬಣ್ಣ 4 ತದಿಕೆ ಕಟ್ಟಾಕಿದೀವಿ. ಇವಾಗ ಹೇಳಿ ಅವ್ನು ಮಾಡಿ ಸರಿನಾ? ನಾನು ಕೊಡ್ತೀನಿ, ಅವನ್ನ ಬಿಡಿಸೋ ಫಸ್ಟು. ಹೋಗೋ, ಅವನ್ನ ಬಿಟ್ಬಿಡು ಹೋಗೋ. ಇನ್ನ 500 ರೂಪಾಯಿ ಎಕ್ಸ್ಟ್ರಾ ಮಾಡಿದ್ದೀನಿ ನೋಡು. ಬಾರೋ ಇಲ್ಲಿ. ಅಣ್ಣ ನಮ್ಮ ಮನೆ ಕೋತೀನಿ ಬೇಡ. ಹತ್ತೋ ಕಾರು ಬೇಡ, ನಿನ್ ಮೊದ್ಲು ಹತ್ತೋ. ಹತ್ತೋ ನೀನು. ಏನಣ್ಣ ಇಷ್ಟೊಂದು ತಣ್ಣಗದೆ? ನಂಗೆ ನಿದ್ದೆ ಬಂದಂಗೈತಲ್ಲ. ನೋಡೋ, ಗಂಡ್ಸಾದವನು ಹಣ ಸಂಪಾದನೆ ಮಾಡಬೇಕು, ಹೆಂಗ್ಸಾದವಳು ಗುಣ ಸಂಪಾದನೆ ಮಾಡಬೇಕು. ಪುಣ್ಯಾತ್ಮನು ನೀನು. ಅಣ್ಣ ಅಣ್ಣ ಗಾಡಿ ನಿಲ್ಸಣ. ಯಾಕೋ ಏನಾಯ್ತು? ವಾಂತಿ ಬರ್ತದೆ, ಗಾಡಿ ನಿಲ್ಸನು. ಇದಂಗೆ ತೆಗಿಯೋನು. ಹೀರೋ ತೆಗಿತೀನಿ. ಹೀರೋ. ಅಯ್ಯಯ್ಯಪ್ಪ, ಹೆಂಗೋ ದೇವ್ರ ದೊಡ್ಡನು. ಇಲ್ಲಂದಿದ್ರೆ ಇಷ್ಟೊತ್ತಿಗೆಲ್ಲ ಗೊಟ್ಟಕ್ಕಂತ ನಿಗುರ್ಕೋಬೇಕಾಗಿತ್ತು. ಆ ಯಪ್ಪನ ಯಾರಂತ ಗೊತ್ತೋ ನಿಮ್ಗೆ? ಕಣ್ಣುಗುಡ್ಡಿಗ್ಲನ್ನು ಕಿಡ್ನಿಗ್ಲಿ ಕಿತ್ಕೊಂಡು ಹೋಗೋನು. ನಂಗೆ ಹೆಂಗೆ ಗೊತ್ತಂತೀರಾ? ನಾನು ಕುರುಗಿ ಮೇಯಿಸುವಾಗ ನಮ್ಮ ಅಪ್ಪನ ಹೇಳಿದ್ನು, ಯಾರೇ ಆಗಲಿ ಎಲ್ಲೇ ಆಗಲಿ ಯಾವಾಗಲೇ ಆಗಲಿ ಗುರುತು ಪರಿಚಯ ಇಲ್ದೇವ್ರು ಕರೆದ್ರೆ ಹೋಗ್ಬಾರ್ದು. ಒಂದ್ ವೇಳೆ ಯಾಮರ್ಸ್ ಹೋದ್ರೆ ಕತ್ಕೊಯ್ದು ಕಿಡ್ನಿಗಳು ಕಣ್ಣುಗುಡುಗಳು ಎಲ್ಲ ಕಿತ್ಕೊಂಡು ಮಾರ್ಬಿಡ್ತಾರೆ. ಹುಷಾರಾಗಿರ್ಬೇಕಂತ ಹೇಳಿದ್ರು. ಅದು ಇವಾಗನೇ ಬಂದ್ಬಿಡ್ತು. ಅದಕ್ಕೆ ನಾನು ವಾಂತಿ ಬರ್ತದಂತ ಸುಳ್ಳು ಹೇಳಿ ತಪ್ಸ್ಕೊಂಡ್ಬಿಟ್ಟೆ. ಇವಾಗ್ಲಾದ್ರೆ ಹೇಳಿ ನಾನು ಬುದ್ಧಿವಂತ ತಾನೇ. ಅದಕ್ಕೆ ನಾಕೊಂದು ಹೆಣ್ಣು ಕೊಡ್ರಪ್ಪ. ಓ ಗಂಡ್ಮಗು ಗಂಡ್ಮಗು. ಯಾರು ಯಾರು ಅನ್ನೋರ? ನಂಗೆ ಹೆದರಿಕೆ ಆಗ್ತದೆ. ಎದುರಿಗೆ ಬಂದು ಮಾತಾಡ್ರಿ. ಯಾರು? ಏನಪ್ಪ ಇದು? ಇದ್ದು ಸಮಾಧಿಗಳು ದೇವ್ಗಳಿರೋ ಕೊಂಬಕ್ಕೆ ಬಂದ್ಬಿಟ್ಟಿದ್ದೀನಿ. ಪ್ಲೇಟು ತಿರ್ವಕಣ್ಣ, ನೀವೆಲ್ಲ ಒಳ್ಳೆ ದೇವ್ಗಳಲ್ಲ, ನಮಗ್ ದಿಗ್ಲಿಕ್ಸ್ಬಾರ್ದು. ಅಪ್ಪಿ ಬಾರಪ್ಪಿ ಇಲ್ಲಿ. ಆಹಾ, ಹುಡುಗಿರ್ ವಯಸ್ಸು ಕೇಳ್ತಾ ಇದ್ರೆ ಎದೆಯೊಳಗೆ ಏನೋ ಒಂದು ಉಲ್ಲಾಸ. ಬಂದೆ 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 ಬಂದೆ. ಎಲ್ಲಿ ಎಲ್ಲಿದ್ಯಮ್ಮೆ? ಇವಾಗ ತಾನೇ ಕೂಗ್ದಲ್ಲ. ಅಯ್ಯಪ್ಪ, ಎಲ್ಲಿದ್ಯಮ್ಮೆ? ಕಾಣಿಸ್ತಾ ಇಲ್ಲ. ಅಮ್ಮಿ ಎಲ್ಲಿದ್ಯಮ್ಮೆ? ಅಪ್ಪಿ ನಾನು ಸಮಾಧಿ ಮಾಡ್ಬಿಟ್ಟವ್ರೆ, ಇದು ನಂಗೆ ತೋಡಪ್ಪಿ, ಬರ್ತೀನಿ. ದೇವ 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 ದೇವ. ಐ ಹುಡುಗಿ ಸೂಪರ್ ಆಗವಳೆ. ನೀವು ನೋಡ್ಬೇಕಾ? ಇನ್ನೊಂದು ಎಪಿಸೋಡಲ್ಲಿ ನೋಡಿ, ಇನ್ನೂ ಮಜವಾಗಿರ್ತದೆ. ನಮಸ್ಕಾರಗಳು. ನಮಸ್ಕಾರ ಫ್ರೆಂಡ್ಸ್, ನಾನು ಗಾರೆ ಮೇಸ್ತ್ರಿ ಮುನ್ರಾಜ ಮಾತಾಡ್ತಾ ಇದ್ದೀನಿ. ನಾನು ಗಾರೆ ಕೆಲಸಕ್ಕೆ ಹೋಗಿ ಗಾಡಿಗಳು ಕಟ್ಟೋದು ಇಲ್ಲ ಪ್ಲಾಸ್ಟಿಕ್ ಮಾಡೋದು ಬಿಟ್ಟು ಸಿಂಪಲಾಗಿ ಒಂದು ಸ್ಟೋರಿ ಬರೆದು ಸಿಂಪಲಾಗಿ ಶೂಟಿಂಗ್ ಮಾಡಿ ಸಿಂಪಲಾಗಿ ರಿಲೀಸ್ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ನನ್ನ ಚಾನಲ್ನ ಸಿಂಪಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಮ್ಮಂಥ ಬಡವರನ್ನ ಬೆಳೆಸ್ಬೇಕಂತ ಆಸೆ ಇರೋರು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೋರ್ತಾ ಇದ್ದೀನಿ. ನಮಸ್ಕಾರ.